श्रीराम जय राम जय जय राम। 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 19ನೇ ದಿನದ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಶ್ರೀರಾಮ್ ಸಮರ್ಥ. ನಾಮ ಹಾಗೂ ಪ್ರಾರಬ್ಧ ಯೋಗ. ಅನೇಕರು ನಾಮದ ಸಂಬಂಧವು ಪ್ರಾರಬ್ಧದೊಂದಿಗೆ ಹೇಗೆ ಇರುತ್ತದೆ ಎಂದು ಕೇಳುತ್ತಾರೆ. ಈ ಪ್ರಶ್ನೆಯು ಒಂದು ದೃಷ್ಟಿಯಿಂದ ಬಹಳ ಮಹತ್ವದ್ದಿರುತ್ತದೆ. ಬಹಳಷ್ಟು ಜನರು ಪ್ರಾರಬ್ಧವನ್ನು ನಿವಾರಿಸುವುದಕ್ಕಾಗಿ ನಾಮ ತೆಗೆದುಕೊಳ್ಳುತ್ತಾರೆ. ದೇಹದ ಸುಖ ದುಃಖಗಳು ನನ್ನ ಸುಖ ದುಃಖಗಳಾಗಿರುತ್ತವೆ. ಅಷ್ಟೇ ಅಲ್ಲದೆ ದೇಹ ಸುಖಿಯಾದರೆ ನಾನು ಸುಖಿ ಹಾಗೂ ದೇಹ ದುಃಖಿಯಾದರೆ ನಾನು ದುಃಖಿ ಎಂಬುದು ಸಾಮಾನ್ಯ ಮನುಷ್ಯನ ಅವಸ್ಥೆಯಾಗಿರುತ್ತದೆ. ಪ್ರಾರಬ್ಧದ ಭೋಗವು ಈವರೆಗೆ ಯಾರಿಗೂ ತಪ್ಪಿಲ್ಲ ಅಂದ ಮೇಲೆ ಹೇಗೆ ಮಾಡಬೇಕು? ಅಲ್ಲಿ ಒಂದು ಮಾತನ್ನು ತಿಳಿದುಕೊಳ್ಳಬೇಕು. ಅದೇನೆಂದರೆ ಪ್ರಾರಬ್ಧದ ಗತಿಯು ಕೇವಲ ದೇಹದ ಮಟ್ಟಿಗೆ ಇರುತ್ತದೆ. ಆದ್ದರಿಂದ ಯಾರ ದೇಹ ಬುದ್ಧಿಯು ಕಡಿಮೆ ಆಗಿರುತ್ತದೆಯೋ ಅವನು ದೇಹದ ಸುಖ ದುಃಖದಿಂದ ಸುಖಿ ಅಥವಾ ದುಃಖಿಯಾಗುವುದಿಲ್ಲ. ನಾಮದಿಂದ ದೇಹ ಬುದ್ಧಿಯು ಕಡಿಮೆಯಾಗುತ್ತದೆ. ಆದ್ದರಿಂದ ನಾಮ ತೆಗೆದುಕೊಳ್ಳುವ ಮನುಷ್ಯನು ಪ್ರಾರಬ್ಧ ಭೋಗವನ್ನನುಭವಿಸುತ್ತಿದ್ದರೂ ಕೂಡ ಆನಂದದಲ್ಲಿರುತ್ತಾನೆ. ನಾಮದ ಆನಂದದ ಮುಂದೆ ಅವನಿಗೆ ಪ್ರಾರಬ್ಧದ ಮಹತ್ವವು ಇಲ್ಲದಂತಾಗುತ್ತದೆ. ನಾಮದ ಸಾಮರ್ಥ್ಯವು ಅತ್ಯಂತ ವಿಲಕ್ಷಣವಾಗಿರುತ್ತದೆ. ಹಿಂದೆ ಆದ ಅಪರಾಧಗಳನ್ನು ನಾಮವು ಇಲ್ಲದಂತೆ ಮಾಡುತ್ತದೆ. ಕೆಟ್ಟು ಹೋದ ಜನರನ್ನು ನಾಮವು ಉದ್ಧಾರ ಮಾಡುತ್ತದೆ. ನಾಮವು ಎಲ್ಲ ಪ್ರಾರ್ಥನೆಗಳ, ಸೇವೆಗಳ, ಪೂಜೆಗಳ ರಾಜನಾಗಿರುತ್ತದೆ. ಆನಂದಮಯ ಭಗವಂತನ ಸಾನ್ನಿಧ್ಯವು ನಾಮದಿಂದಲೇ ದೊರೆಯುತ್ತದೆ ಹಾಗೂ ಅವನ ಕೃಪೆಯಾಗಲು ವಿಳಂಬವಾಗುವುದಿಲ್ಲ. ಇಷ್ಟೇ ಅಲ್ಲದೆ ಯಾರ ಮೇಲೆ ಭಗವಂತನ ಕೃಪೆಯಾಗುತ್ತದೆಯೋ ಅವನ ಮುಖದಿಂದಲೇ ನಾಮ ಬರುತ್ತದೆ. ಸರ್ವಕಾಲದಲ್ಲಿ, ಸರ್ವಸ್ಥಳದಲ್ಲಿ, ಸರ್ವ ಅವಸ್ಥೆಗಳಲ್ಲಿ ಸರ್ವರಿಗೂ ಮಾಡಲು ಬರುವ ಒಂದೇ ಒಂದು ಸಾಧನವೆಂದರೆ ಭಗವಂತನ ನಾಮ. ನಾಮಕ್ಕೆ ಉಪಾಧಿಗಳು ಅತ್ಯಂತ ಕಡಿಮೆ ಇರುವುದರಿಂದ ನಿರುಪಾಧಿಕ ಭಗವಂತನೊಂದಿಗೆ ಸಂಬಂಧ ಜೋಡಿಸಲು ನಾಮದಂಥ ಬೇರೆ ಸಾಧನವಿಲ್ಲ. ನಿಜವಾಗಿಯೂ ನಾನು ನಿಮಗೆ ಎಷ್ಟೆಂದು ಹೇಳಲಿ? ಅಖಂಡ ನಾಮದಲ್ಲಿರುವುದಕ್ಕೆ ಮೋಕ್ಷವೆನ್ನುತ್ತಾರೆ. ಅಖಂಡ ನಾಮದಲ್ಲಿ ಜೀವಿಸಿರುವುದಕ್ಕೆ ಪರಾಭಕ್ತ ಎನ್ನುತ್ತಾರೆ. ಯಾರು ನಾಮದಲ್ಲಿ ಅಖಂಡವಾಗಿ ತೊಡಗಿರುತ್ತಾರೋ ಅವರಿಗೆ ಸಂತರೆನ್ನುತ್ತಾರೆ. ನಾಮದಲ್ಲಿ ಪ್ರೇಮ ಬರುವುದೇ ಸತ್ಪುರುಷರ ನಿಜವಾದ ಲಕ್ಷಣವಾಗಿರುತ್ತದೆ. ಆದ್ದರಿಂದ ನೀವೆಲ್ಲರೂ ನನ್ನ ಮಾತನ್ನು ಕೇಳಿರಿ. ನಾಮವನ್ನು ಎಂದೂ ಮರೆಯಬೇಡಿರಿ. ಪ್ರಾರಬ್ಧ ಭೋಗಗಳಿಗೆ ಬೇಸರ ಪಟ್ಟುಕೊಳ್ಳದೆ ಭಗವಂತನು ಯಾವ ಸ್ಥಿತಿಯಲ್ಲಿ ನಿಮ್ಮನ್ನು ಇಟ್ಟಿರುತ್ತಾನೋ ಅದರಲ್ಲಿ ಸಮಾಧಾನ ಹೊಂದಿರಿ. ಆದರೆ ಎಂದೂ ಅವನ ನಾಮವನ್ನು ಮರೆಯಬೇಡಿರಿ. ನಾಮದಿಂದ ಪಾಪಿಗಳು ಪುಣ್ಯವಂತರಾಗುತ್ತಾರೆ. ದೇಹ ಬುದ್ಧಿಯು ಕಡಿಮೆಯಾಗುವುದೇ ಪುಣ್ಯದ ಲಕ್ಷಣವಾಗಿರುತ್ತದೆ ಹಾಗೂ ಇದು ನಾಮದಿಂದಲೇ ಪ್ರಾಪ್ತವಾಗುತ್ತದೆ. ನಾಮದಿಂದ ಕಲಿಯುಗದ ಪ್ರಭಾವವು ಕಡಿಮೆಯಾಗುತ್ತದೆ. ಕೆಟ್ಟ ಅಥವಾ ವಿಷಯದ ವಾಸನೆಯಿಂದ ಬುದ್ಧಿಯನ್ನು ಭ್ರಷ್ಟಗೊಳಿಸುವುದೇ ಕಲಿಯ ಮುಖ್ಯ ಲಕ್ಷಣವಾಗಿರುತ್ತದೆ. ನಾಮ ತೆಗೆದುಕೊಳ್ಳುವುದರಿಂದ ಅದರ ಮೂಲದಲ್ಲಿಯೇ ಕುಠಾರಾಘಾತವಾಗುತ್ತದೆ. ಆದ್ದರಿಂದ ನಾಮಧಾರಕನಿಗೆ ಕಲಿಯ ಬಾಧೆಯಾಗಲಿ ಪ್ರಾರಬ್ಧದ ಕ್ಷತಿಯಾಗಲಿ ಆಗುವುದಿಲ್ಲ. ನಾಮದಿಂದ ಪುಣ್ಯ ಶರೀರವಾಗುತ್ತದೆ. ಯಾರ ಅಂತಃಕರಣದಲ್ಲಿ ನಾಮವಿರುತ್ತದೆಯೋ ಅಲ್ಲಿ ಭಗವಂತನಿಗೆ ಬರಲೇಬೇಕಾಗುವುದರಿಂದ ಅವನ ಅಂತಃಕರಣದಲ್ಲಿ ಸತ್ವಗುಣವು ಅಧಿಕವಾಗುತ್ತದೆ ಹಾಗೂ ಅವನು ಪುಣ್ಯವಂತನಾಗುತ್ತಾನೆ.
ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಿ ನಾವು ಅದಕ್ಕಿಂತಲೂ ಬೇರೆಯಾಗಿದ್ದುಕೊಂಡು ಸಹಜ ಪ್ರಾಪ್ತ ಪ್ರಸಂಗದಲ್ಲಿ ಆನಂದದಿಂದ ಇರಬೇಕು. ಭೋಗಗಳು ಪ್ರಾರಬ್ಧದಿಂದ ಬರುತ್ತವೆ ಎನ್ನುವುದಕ್ಕಿಂತಲೂ ಭಗವಂತನ ಇಚ್ಛೆಯಿಂದಲೇ ಬರುತ್ತವೆ ಎನ್ನುವುದರಲ್ಲಿ ಸಮಾಧಾನ ದೊರೆಯುತ್ತದೆ. ಭಗವಂತನನ್ನು ಸ್ಮರಿಸಿ ಕಾರ್ಯ ಮಾಡುತ್ತಿರುವಾಗ ಯಾವುದು ಯೋಗ್ಯವೆನಿಸುತ್ತದೆಯೋ ಅದು ಅವನ ಇಚ್ಛೆಯಿಂದಲೇ ಇರುತ್ತದೆ ಎಂದು ತಿಳಿದು ಕಾರ್ಯ ಮಾಡಬೇಕು. ಯಾರು ಈ ರೀತಿ ಮಾಡುತ್ತಾರೋ ಅವರಿಗೆ ಸಮಾಧಾನವಾಗಲಿಕ್ಕೇ ಬೇಕು. ಶ್ರೀರಾಮ್ ಸಮರ್ಥ.